ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಇತರ ಸಚಿವರುಗಳು ಕೂಡ ಇರ್ತಾರೆ. ಅನಾಮಧೇಯ ಪತ್ರವನ್ನು ಹರಿದಾಡ್ತಾರೆ ಸರ್. ನೋಡಿ, ಕೇಳಿ, ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ. ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದಿದೆ. ಆದರೆ ರಾಜಕೀಯವಾಗಿ ಅನಾಮಧೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬುವಂಥದ್ದಿದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ. ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಅದಿದ್ದಾಗಲೇ ಈಗ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ತಾನೇ ನಾವು ಸತ್ಯ ಹೇಳೋಕ್ಕೋಸ್ಕರ ಸಮಾವೇಶ ಮಾಡೋದು. ಅವ್ರು ಸುಳ್ಳು ಹೇಳದೇ ಇದ್ದರೆ ನಾವ್ಯಾಕೆ ಮಾಡೋಕ್ಕೆ ಹೋಗ್ತಿದ್ದೋ? ಹಾಗೆ ಯಾವಾಗಲೂ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದ್ದೇ ಇರ್ತದೆ. ACC ಅವ್ರಿಗೂ ವಿಚಾರ ಹೋಯಿತು, ಅಲ್ಲಿಂದ ಸೂಚನೆಗಳು. ACC ಅವರು ನಾವೇನೇ ಮಾಡಿದ್ರು ಕೂಡ ACC ಅವರಿಗೆ ಗಮನಕ್ಕಿಲ್ಲದೆ ನಾವು ಯಾವುದೂ ಮಾಡೋದಿಲ್ಲ. ಈಗೇನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಇದು ACC ಅವ್ರ ಒಪ್ಪಿಗೆನೂ ಕೂಡ ಇರುತ್ತೆ. ಒಪ್ಪಿಗೆ ಇಲ್ಲ ಅಂದರೆ ಇವಾಗೇನೀಗ ಇಲ್ಲಿ ಕೂತಿದ್ದಂಗೆ ACC ಅವ್ರು ಹೇಳ್ಬೋದಿತ್ತು, ಇದೆಲ್ಲ ಮಾಡಬಾರ್ದಪ್ಪ ನಿಲ್ಲಿಸಿ ಅಂತ ಹೇಳ್ಬೋದಿತ್ತು. ಈಗ ನೆನ್ನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರು ಎಲ್ಲ ಭಾಗಿಯಾಗಿದ್ದರು, ನಮ್ಮ ಲೋಕಸಭಾ ಸದಸ್ಯರು. ಅಲ್ಲಿ ಎಲ್ಲ ಮುಖಂಡಗಳು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿರ್ತಾರೆ. ಅವರಿಂದ ಅವ್ರ ಮುಖನಾದರೂ ಸೂಚನೆ ಕೊಡ್ಬೋದಿತ್ತು. ಅದರಿಂದ ಆ ರೀತಿಯ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಸೂಚನೆಗಳು ಇಲ್ಲ. ಸಿಎಂ DCM ಇಬ್ರು ಹೈಕಮಾಂಡ್ ಭೇಟಿ ಮಾಡಿರೋದು ಏನು ಸರ್ ವಿಶೇಷ ಇದೆಯಾ? ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆಯಪ್ಪ. ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಬ್ಬರು ಹೋಗ್ಬೇಕಲ್ಲ, ಇಬ್ಬರು ಮಾಡಬೇಕು. ಮತ್ತು ರಾಜ್ಯ ಸರ್ಕಾರದ ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾದಂತಹ ಕಾರ್ಯಗಳಿದ್ದಾವೆ, ಯಾವ್ಯಾವುದೆಲ್ಲ ಕ್ಲಿಯರೆನ್ಸ್ ಕೊಡಬೇಕು ಅದನ್ನು ಅವರು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಸಚಿವರು ಕೂಡ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಕೂಡ ಇದೆ. ಮತ್ತು ಇವರು ಪ್ರಧಾನಮಂತ್ರಿನೆಲ್ಲ ಟೀಕೆ ಮಾಡ್ತಿದ್ದೀರಿ, ನೀವು ಹೆಂಗೆ ಹೋಗಿ ಭೇಟಿ ಮಾಡ್ತೀರಿ ಅಂತ ನೀವು ಕೇಳಿಬಿಟ್ರೆ, ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವ ಕೆಲಸ ಮಾಡಬೇಕಾಗಿದೆಯೋ ನಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ಆ ಒಂದು ಹೇಳಲಿಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.